ಹ್ಞೂ ಅವಲಕ್ಕಿ ಆತು ಚಾ ಒಂದು ಆತಂದ್ರೆ ಲಗು ಲಗುನ ನಾಷ್ಟ ಮಾಡಿ ಮಕ್ಕೊಂಬಿಡಕ್ಕೆ ಬರ್ತೈತಿ. ಉಹ್, ಉಹ್. ಅಲ್ಲ ಇವ್ರು ನಮ್ಮ ಅತ್ತೆಯವ್ರು ಇತ್ತಲ್ ಕಡೆ ಹೊಕ್ಕನಿ ಅಂತ ಎಷ್ಟೊತ್ತದಲ್ಲ ಬರಲೇ ಇಲ್ಲ. ನಾನು ಎದ್ದೋಗಿ ನೋಡ್ಲೇನು ಬಂದ್ರೆ ಏನು ಆವಾಜ್ ಬರಾಕ್ ಕುಂತತಿ. ಬಂದ್ರೆ ಲಗು ಲಗುನ ಅವಲಕ್ಕಿ ಕೊಟ್ಬಿಡ್ತೀನವ. ಇವ ನನ್ನ ಕಾಲ ಇವ 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 ನಡ್ಯಾಕ್ ಬರವಲ್ತು ನೋಡು. ಇದು ಗಾಡಿ ಹಿಡ್ಕೊಂಡು ನಡಿಬೇಕ. ಇವ ಕಾಲು ನಡ್ಯಾಕ್ ಬರವಲ್ತು. ಇವ 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 ನನ್ನ ಕಾಲು. ಯಾಕ್ರಿ ಅತ್ತೀರ ಏನಾತ? ಅಲ್ಲ ಹೋಗೋ ಮುಂದೆ ಆರಾಮಾಗಿ ಹೋದ್ರಿ ನಡ್ಕೊಂಡು. ಅಲ್ಲ ಸ್ವಲ್ಪ ನೋವು ಕಮ್ಮಿ ಆಗೈತಿ ಅಂದಿದ್ರಿ, ಏನಾತ್ರಿ ಅಂತೀಯ? ನಿನ್ನ ಬಾಯಿ ಸೇರ್ಲಿ. ಕಾಲು ಕಾಲು ಉಳುಕ್ ಬಿಟ್ಟತ್ ನಂದು ಕಾಲು. ಎಂತ ಪರಿ ನೋವು ಎದ್ದತಿ. ಎಲ್ಲ ನಿನ್ನಿಂದನ ಆಗಿದೆ, ಎಲ್ಲ ನಿನ್ನಿಂದನ. ಮಾತೆತ್ತಿದ್ರ ಸಾಕು, ನಿನ್ನಿಂದನ ಆಗೈತಿ ನಿನ್ನಿಂದನ ಆಗೈತಿ ಅಂತಾರ. ಅಲ್ಲ ನಾನೇನು ಬೀಳಂದಿದ್ನ? ಏನಾರ ಹೇಳಿದ್ರೆ ಜಗಳ ಮಾಡ್ತಾರ. ನಾನೇನಾರ ಅಂದ್ರೆ ನಮ್ಮ ಮನೆಯವ್ರಿಗೆ ಸಿಟ್ಟು ಬರ್ತತಿ. ಅನ್ನಿಸ್ಕೊಳ್ಳೋದು ಕುಂದ್ರೋದು ಇದ ನನ್ನ ನಸೀಬ. ಹೋಗ್ಲಿ ಅತ್ತೀರ ನಾಷ್ಟ ಕೊಡ್ಲೇನ್ರಿ? ಅವಲಕ್ಕಿ ಆಗ್ಯಾವು. ಅವಲಕ್ಕಿ ಮಾಡ್ಯಾರು? ಅಯ್ಯೋ ದೇವ್ರೇ. ಅಲ್ಲ ಚುಮುರಿ ಸುಸ್ಲಾ ಮಾಡ್ಬೇಕಿಲ್ಲ? ಎಷ್ಟು ರುಚಿ ಹಾಕಿದ್ವು ಇವು ಅವಲಕ್ಕಿ ಮಾಡಿ ನೀನು. ಒಟ್ಟು ಮಂಗ್ಲಿವು ಅತ್ತಿಯರ. ಅದು ಇವರು ನಮ್ಮ ಮನೆಯವ್ರು ಹೇಳಿದ್ರಿ ನೀವು ವರ್ಷ ಅವಲಕ್ಕಿನ ಮಾಡ್ತಿದ್ರಂತ. ಈ ನನ್ನ ಮಗ ಹಲಕಟ್ ಬಾಡೆ ಎಲ್ಲ ಎಲ್ಲ ವರದಿ ಒಪ್ಪಿಸ್ಬಿಟ್ಟಾನಿಕ್ಕಿ ಮುಂದೆ ಕುಂದ್ರಿಸಿ. ನಾನೇನು ಮಾತಾಡಂಗೆ ಇಲ್ಲ, ಎಲ್ಲ ಗೊತ್ತಾಗ್ಬಿಟ್ಟತಿ ಬೆಂಡ್ಲಿಗ. ಒಂದು ಮಾತು ಅತ್ತಿಯರ ಹಿಂಗೆ ಮಾಡ್ಲೇನು ಬಿಡ್ಲೇನು ಇಲ್ಲ ಇಲ್ಲ ಮಾಡ್ಬಿಡುದು. ಏನಾರ ಅಂದ್ರೆ ತಿರ್ಗು ನೋಡ್ಲಾರ್ದಂಗೆ ಹೋಗ್ಬಿಡ್ತಾಳ. ಆಮೇಲೆ ನನ್ನ ಕಾಲು ತಿಕ್ಕೋರಿಯಾರ. ಕಾಲು ಆರಾಮಾಗ ಮಟ ಈಕಿಗೆ ಬೈಯಂಗಿಲ್ಲ ನಾನು ಬೆಂಡ್ಲಿನ. ಮಾಡ್ತೀನಿ ಆದ್ರ ನಾನು ಜಾಸ್ತಿ ಮಾಡ್ತೀನಿ. ಹೊಟ್ಟೆ ತುಂಬಂಗಿಲ್ಲ ನಾನು ಜಾಸ್ತಿ ಮಾಡ್ತೀನಿ. ನೀನು ತಟಗ ಮಾಡಿರ್ತೀಯಲ್ವ ಅದಕ್ಕ ಹಂಗನ್ನಿ. ಕೊಡು ಏನ್ ಮಾಡ್ಬೇಕು, ತಿನ್ನಕ ಬೇಕಲ್ಲ. ತಗೋರಿ ಅತ್ತಿಯರ. ಹೌದು ನನ್ನ ಮಗ ಎಲ್ಲೋಗ್ಯಾನ ಕಾಣಿಸವಲ್ಲ? ಅತ್ತಿಯರ ಅವರು ಇಲ್ಲೇ ಬಾಜು ಗುಡಿಗೆ ಹೋಗಿ ಬರ್ತೀನಿ ಅಂದಾರಿ. ಈಗ ಬರ್ತಾರ್ರಿ, ನೀವು ತಗೋರಿ. ಏನ ತೊಗರಿ ಬ್ಯಾಳಿ ತರಕ್ ಹೋಗ್ಯಾನ? ಅಲ್ಲ ಹುಚ್ಚಪ್ಯಾಲಿ ಈಗೇನು ಅಡ್ಗೆ ಮಾಡಾಕ ಕುಂತೀಯ ನೀನು? ತೊಗರಿ ಬ್ಯಾಳಿ ತರಕ್ ಹೋಗ್ಯಾನ ಅನ್ನಕ ನಿನ್ನ ವೈದಂದು ನಾಳೆ ಬೆಳಿಗ್ಗೆ ತಂದು ಕೊಡ್ತಿದ್ದಿಲ್ಲನ? ಹಬ್ಬ ಹರಿದಿಂದಾಗನು ಪಾಪ ಅವನಿಗ ಇತ್ತಾಗಿಂದ ಅತ್ತಾಗಿಂದ ಇತ್ತಾಗ ಓಡಾಡಿಸ್ತಾಳ. ಏನದು ಬಾಯಿ? ಏನ್ ಬೇವ ಏನಾತು? ಏನಿಲ್ಲ ಬಾ ನಾಷ್ಟ ಮಾಡು ಬಾ. ಹ್ಞೂ ಬೇವ ನಾಷ್ಟ ಮಾಡುನು. ಅಯ್ಯೋ ದೇವಿ, ನಾನು ಆ ಸಾಕಮ್ಮಗ 5,000 ರೂಪಾಯಿ ಕೊಡ್ದೈತಿ. ಈ ನನ್ನ ಮಗ ಇದ್ದಿದ್ದು 10,000 ರೂಪಾಯಿನೂ ತೊಗೊಂಡ್ಬಿಟ್ಟಾನ. ಅಲ್ಲ ನಾನೀಗ ಇವನಿಗ ರೊಕ್ಕ ಕೇಳಿದ್ರ ಏನಂತಾನ ಏನ ಕೇಳೇನು? ಇಲ್ಲ ಕೇಳಾಕ ಬೇಕು. ಈಗ ಇವಂದು ನಾಷ್ಟ ಆಗಿಂದ 5,000 ರೂಪಾಯಿ ಕೇಳ್ತಾನೆ. ಕೇಳಿಲ್ಲ ಅಂದ್ರೆ ಆ ಮಾಡ್ಗಾತಿ ತಾಟ್ಗಿತ್ತಿ ಸಾಕಮ್ಮ ನನ್ನ ಮೇಲೆ ಮಾಟ ಮಾಡಿಸ್ಬಿಟ್ರ ಇವನವಲೆ ಮೊದ್ಲಕ್ಕಿದ 5,000 ರೂಪಾಯಿ ಕೊಟ್ಟು ಮುಟ್ಟಿಸ್ಬಿಡ್ಬೇಕವ. ಇದೇನಿದು ಮಕ್ಕ ನೋಡ್ಕೋತ ನಿಂತ್ಬಿಟ್ರ ಒಟ್ಟು ತುಂಬ್ತದನ? ಅದ ಕೊಡು, ಅವನಿಗೂ ನಾಷ್ಟ ಕೊಡು, ನೀನು ನಾಷ್ಟ ತಗೋರವ ಸೊಸಿ. ಇದೇನಿದು ನಮ್ಮ ಅತ್ತಿಯರು ನನಗ ಸೊಸಿ ಅಂದ್ಬಿಟ್ರು. ಇದ ಮೊದಲು ಇವರು ನಂಗೆ ಸೊಸಿ ಅಂದಿದ್ದು. ಅಂದ್ರೆ ಏನಾರ ನನ್ನ ಮೇಲೆ ಪ್ರೀತಿ ಬಂದ್ಬಿಡ್ತಾ? ಇಲ್ಲಾಂದ್ರೆ ಏನಾರ ಪಿಲಾನ್ ಮಾಡ್ಬಿಟ್ರ? ಇವ ನಂಗರ ನಮ್ಮ ಅತ್ತಿಯರು ಪ್ರೀತಿಯಿಂದ ಮಾತಾಡ್ಸಿದ್ರೆ ಹೆದರಿಕಿನ ಬಂದ್ಬಿಡ್ತೈತವ. ಮತ್ತೇನಾರ ಮಾಟ ಮರಡಿ ಮಾಡ್ಸಿದ್ರೆ ಏನ್ ಮಾಡ್ಬೇಕು? ತಗೊಂತೀವಿ ರೀ ಅತ್ತಿಯರ, ತಗೊಂತೀವಿ. ತಗೋಬರ್ರಿ. ಮಸ್ತಾಗ್ಯವಲ್ಲ ಅವಲಕ್ಕಿ, ಭಾರಿ ರುಚಿಯಾಗ್ಯಾವ ಬಿಡು ಇವು. ಏನಿವು ಅವಲಕ್ಕಿ ಒಣಗ ಆಗ್ಬಿಟ್ಟಾವ. ಗಂಟಲ್ದಾಗ ಸಿಕ್ಕೊಂತತ್ ನೋಡು. ಒಟ್ಟು ಇದು ಖಾರ ಆದವನ ಖಾರ ಕೊಡು. ಇಟ್ಟು ಮೆತ್ತಗಾಗ್ಯಾವಲ್ ಬೇ, ಮತ್ತೇನು ಖಾರ ಅಂತಿ ನೀನು? ತಡ್ರಿ ಅತ್ತಿಯರ ಕೊಟ್ನಿ. ಅತ್ತಿಯರ ಖಾರ ತಗೋರಿ. ಹಾಕುವ. ಏನ್ರಿ ನಿಮಗೆ ಹಾಕ್ಲೇನು ಒಟ್ಟು ಖಾರ? ಬೇಡ ಖಾರ ಬೇಡ, ನನಗೆ ಇಷ್ಟ ರುಚಿ ಹತ್ತ ಕುಂತಾವ. ಅವಲಕ್ಕಿ ಭಾರಿ ರುಚಿಯಾಗ್ಯಾವ ಬಿಡು. ರುಚಿಯಾಗ್ಯಾವಲ್ರಿ? ಈಗ ಓಟ್ ಸ್ವಲ್ಪ ರುಚಿ ಹತ್ತ ಕುಂತಾವ ನೋಡು. ಖಾರ ಹಾಕಿದ್ದಕ್ಕ ಅವಲಕ್ಕಿ ರುಚಿ ಹತ್ತ ಕುಂತಾವ. ಅಂದ್ರೆ ಅವಲಕ್ಕಿ ರುಚಿಯಾಗ್ಯಾವು ಅಂದ್ರ ನನಗೆಲ್ಲಿ ಹೊಗಳ್ದಂಗ ಆಕೈತಿ ಅಂದ ಖಾರ ಹಾಕಿದ್ದಕ್ಕೆ ರುಚಿ ಹತ್ತ ಕುಂತಾವು ಅನ್ನಕುಂತಾರ. ಹೆಂಗ ಒಂದು ತಿಂದ್ರ ಸಾಕ್ಬಿಡು. ಅತ್ತಿಯರ ಮತ್ತೇನಾರ ಕೊಡ್ಲೇನ್ರಿ? ಏನು ಬೇಡವಾ, ನೀನ್ ತಗೋ. ಏನಿಲ್ಲ ಮಗ, ಯಾಕ ಊಟ ಸೊರಗ್ದಂಗ್ ಕಾಣಕುಂತಿ ನೋಡ್ಲಾ? ಬೇವ ನಾನು ಸೊರಗ್ದಂಗ್ ಕಾಣಕುಂತಿನ ಬೇವ. ಬೆಳಿಗ್ಗೆ 3-4 ರೊಟ್ಟಿ ಹೊಡಿತೀನಿ, ಮಧ್ಯಾಹ್ನ 3-4 ರೊಟ್ಟಿ ಓಟ ಅನ್ನ ತಿಂತಾನಿ, ಸಾಯಂಕಾಲ ಓಟ ನಾಷ್ಟ ಮಾಡ್ತಾನೆ ಮಲ್ಲಿಕನ ಹೋಟೆಲ್ದಾಗ. ಇಲ್ಲಾಂದ್ರ ಮನ್ಯಾಗ ಈಕೆ ನಮ್ಮ ಅಂಜಲಿ ಏನಾರ ನಾಷ್ಟಕ್ ಮಾಡಿದ್ರ ಅದು ತಿಂತಾನಿ. ಮತ್ ರಾತ್ರಿಗೆ 3-4 ರೊಟ್ಟಿ ತಿಂದು 1 ಗಂಗಾಳನ್ನ ಉಂಡು ಮಕ್ಕಂಬಿಡ್ತಾನಿ. ಎಲ್ಲಿಂದ ಸೊರಗ್ದಂಗ್ ಕಾಣ್ತೀನಿ ಬೇ? ನೀನು ಅದು ಚಸ್ಮಾದಾಗ ಏನಾರು ಧೂಳು ಕುಂತಿರ್ಬೇಕು, ಚೊಚ್ಚಾಗಿ ತಿಕ್ಕಂಡ್ ನೋಡು. ಅಯ್ಯ ದೇವ್ರಿ, ಹಂಗಲ್ಲಲ್ಲ ನಾ ಹೇಳುದು ಒಟ್ಟು ಕೇಳಿಲಿ. ಅದು ಏನಾತಂದ್ರ ನಾನು 4-5 ದಿನದಿಂದ ಅಡಿಗೆನ ಮಾಡಿಲ್ಲಪ್ಪ. ಅಡಿಗೆ ಮನೆ ಕಡೆ ಬಂದೇ ಇಲ್ಲ ನಾನು. ಇಲ್ಲೇ ಕುಂತ್ಬಿಟ್ಟಿನಲ್ಲ. ನನ್ನ ಕೈ ರುಚಿ ತಿನ್ಲಾರ್ದ ಏನಾರ ಒಟ್ಟಿಗಿಟ್ಟಿ ತುಂಬಿಲ್ಲ ಏನ ಅಂದು ಹಂಗನ್ನಪ್ಪ. ಬೇವ ನೀನೇನ ಹೇಳು, ಅಂಜಲಿ ಮಾಡು ಊಟ ಎಷ್ಟು ರುಚಿ ಆಗುತ್ತಂದ್ರ ಭಾರಿ ರುಚಿ ಆಗುತ್ತ ಬೇ. ನಿನಕ್ಕಿಂತ ರುಚಿ ಮಾಡದ್ ಕಲ್ತಾಳ ಅಂಜಲಿ, ಭಾರಿ ರುಚಿ ಮಾಡ್ತಾಳವಾ. ನಂಗ್ರ ಹೊಟ್ಟಿನ ತುಂಬಂಗಿಲ್ಲ ಅಂದ್ರು ಪಾಪ ಆಕಿಗೂ ರೊಟ್ಟಿ ಬಡ್ದು ಕೈ ನೋವಬಾರ್ದು ಅಂತ 4 ರೊಟ್ಟಿ ತಿಂತ ನಾನು.
ಹಲಕಟ ಬಾಡ್ಯ ಹೆಂಡತಿಗ ಹೊಗಳ್ಬೇಕು ಅಂದ್ರ ಅಷ್ಟು ಖುಷಿ ಹಲಕಟ ಬಾಡ್ಯಾಗ. ನಾನು ಮಾಡಿದ ಅಡಿಗೆ ತಿಂದು ಬೆಳೆದು ನನಗೆ ಹೆಸರಿಡಾಕುಂತ ನೋಡಿವ ಹಲಕಟ ಬಾಡ್ಯ. ಬೈದ್ರ 5,000 ರೂಪಾಯಿ ಸಿಗಂಗಿಲ್ಲ ಅಂದು ಈಗ ಊಟ ಮಸ್ಕ ಹೊಡಿಬೇಕು. ಏನ್ ಮಾಡಕ್ ಆಗಂಗಿಲ್ಲ. ಏನಿಲ್ಲ ಮಗ, ಹೋಗ್ಲಿ ಬಿಡಪ್ಪ. ಒಟ್ಟು ತುಂಬಾ ಊಟ ಮಾಡು, ಏನಾರ ಆಗ್ಲಿ. ಅದು ಬಿಡು, ನಂಗೆ 5,000 ರೂಪಾಯಿ ಬೇಕಲ್ಲ. ಏನ 5,000 ರೂಪಾಯಿ? ಯಾಕೆ ಬೇವಾ? ಅಲ್ವೇ ಅಲ್ಲ, ಈ ಸಲ ಕಾಯಿಪಲ್ಯನೂ ಅಷ್ಟು ಚಂದಾಗಿ ಬೆಳ್ಯಾಕ ಆಗಿಲ್ಲ, ನಿಂಗ ಗೊತ್ತಲ್ಲ. ಈ ಸಲ ಪೀಕ್ನು ಅಷ್ಟು ಚಲೋ ಬಂದಿಲ್ಲ. ಅಲ್ಲ, ರೊಕ್ಕ ಅಷ್ಟು ಕಷ್ಟ ಅದಾವ ಬೇ. ಎದಕ್ಕೀಗ 5,000 ರೂಪಾಯಿ ಅದು ಹೇಳು? ಹೌದಪ್ಪ ಹೌದು. ಹೆಂಡತಿಗ ಬ್ಯಾಗು, ಅದು ಎಂತದ ಮೇಕಪ್ ಸಾಮಾನು, ಅದು ಇದು ಏನೇನ ಲಾಳಿ ಲೊಟ್ಟಿ ಕೊಡ್ಸಾಕ ರೊಕ್ಕ ಬರ್ತಾವ. ಹೆತ್ತ ತಾಯಿ ಕೇಳಿದ್ರೆ ಎದಕ್ಕ ಏನು ಎತ್ತ ಅಂತ 100 ಪ್ರಶ್ನೆ ಕೇಳ್ತಿಪ್ಪ. ಕೇಳ್ಬೇಕಾದ ಬಿಡು. ಈಗ ಹೆಂಡತಿ ಬಂದ್ಮೇಲೆ ನಾನು ಯಾವ ಮೂಲಿಗ ನಿಂಗ ನೆನಪಾಗ್ಬೇಕು ಹೇಳು? ತಗೋರಪ್ಪ, ರೊಕ್ಕ ಗಿಕ್ಕ ಬ್ಯಾಡ ಬ್ಯಾಡ್ತದ ಬ್ಯಾಡ. ಅಯ್ಯ ಹಂಗಲ್ಬೇ, ಎದಕ್ಕಂತಾರ ಹೇಳಲ್ಲ, ಎದಕ್ ಬೇಕು ಹೇಳು? ಯಾಕಲ ನಾನು ರೊಕ್ಕ ಕೇಳಬಾರ್ದನು? ಬರೆಯೋದಿಲ್ಲ ನೀನು, ಬರೆಯೋದಿ ಅಲ್ಲ. ನಂದು ಟಂಕನ್ಯಾಗ 10,000 ರೂಪಾಯಿ ತಗೊಂಡಿಲ್ಲ, ಅದು ರೊಕ್ಕ ಕೊಟ್ಬಿಡು. ನನ್ನ ರೊಕ್ಕನಾರ ನಂಗೆ ಕೊಟ್ಟು ಬಿಡ್ಲಾ, ನಂಗೆ ಅರ್ಜೆಂಟ್ ಬೇಕಾಗೈತಿ. ಅಲ್ಲವೇ ನಿಂದೊಂದು ಕತಿಯಲ್ಲ. ಅಲ್ಲ, ಈಗ ರೊಕ್ಕ ಇಲ್ಲ ಅಂತನ ನಿನ್ ಕಡೆ ಇಸ್ಕೊಂಡನಿ, ಮತ್ತೆ ರೊಕ್ಕ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಬೇಕು? ಅಲ್ಲ, ಎದಕ್ಕಂತಾರನ್ನಾರ ಹೇಳಲ್ಲ. ಅಷ್ಟು ಅರ್ಜೆಂಟ್ ಇದ್ರೆ ಇಲ್ಲೇ ಯಾರ ಕಡೆಯಾರ ಇಸ್ಕೊಡ್ತಾನಿ. ಮತ್ತು APMCಗೆ ಹೋದಾಗ ರೊಕ್ಕ ಇಸ್ಕೊಂಡು ಬಂದು ಅವ್ರಿಗೆ ಕೊಡ್ತಾನಂತ. ಈಗ ಎದಕ್ಕೆ ಹೇಳು? ಈ ಹಲಕಟ ಬಡ್ಯಾಗ ರೊಕ್ಕ ಕೊಡು ಅಂದ್ರೆ ಬಾಯಿ ಮುಚ್ಕೊಂಡು ಕೊಡಂಗಿಲ್ಲ. ಸಾಕಮ್ಮ ಕೊಡೋದೈತಿ ಅಂದ್ರೆ ಕೊಡ್ತಾನೇನು ಇವ? ತಗ ಯವ್ವ, ನನ್ನ ಕೈಯಾಗಿನ ರೊಕ್ಕ ಕೊಟ್ಟು ನಾನು ಭಿಕ್ಷೆ ಬೇಡೋಂಗ ಆತ್ ನೋಡು. ಏನು ಮಾಡಲಿ ಗೊತ್ತಾಗವಲ್ತಲ್ಲ. ಈಗ ನೀನು ರೊಕ್ಕ ಕೊಡಂಗಿಲ್ಲ ಹೌದಿಲ್ಲಲ್ಲ? ಅಲ್ಲಿ ಬೇ ಇಲ್ಲ, ನನ್ನ ಕಡೆ 1-2 ದಿನ ತಡಿತೇನೋ, ಕೊಡ್ತಾನಿ. ಇಲ್ಲಲ್ಲ, ನಂಗೆ ಈಗ ಅರ್ಜೆಂಟಾಗಿ ಬೇಕಾಗೈತಿ. ನೀನು ಕೊಡಂಗಿಲ್ಲ ಅಂದಿಲ್ಲ, ಹೋಗ್ಲಿ ಬಿಡು. ನಾನು ಹಿಂಗಿನ್ನೊಮ್ಮೆ ಕೇಳಂಗಿಲ್ಲ. ತಗೋರವ. ಈಕಿನ ತಗ, ಈ ಅವಲಕ್ಕಿ ಭಾರಿ ಕಮ್ಮಗಾಗ್ಯಾವು. ತಗ ನೀನ ತಿಂದು ಬಿಡು, ಇಲ್ಲ ನಿನ್ನ ಗಂಡಗರ ಕೊಡು. ಇವ್ವ, ನನ್ನ ಕಾಲು ಎದ್ದೇಳಕ್ಕೂ ಬರಂಗಿಲ್ಲ. ಅಯ್ಯ ದೇವ್ರಿ. ಅಲ್ರಿ ಅತ್ತಿಯರ, ಅಲ್ರಿ ನಾಷ್ಟಾರ ಮಾಡಿದ್ರೆ ಆಕಿತ್ತಪ್ಪ. ಏನ್ರಿ? ಅಲ್ಲ ಪಾಪ, ಅವ್ರಷ್ಟು ಅರ್ಜೆಂಟಾಗಿ ರೊಕ್ಕ ಬೇಕು ಅನ್ನಕುಂತಾರ. ಒಂದು 5,000 ರೂಪಾಯಿ ಕೊಡ್ಬೇಕಿಲ್ರಿ? ಅಯ್ಯಯ್ಯ, ನೀನು ಹಂಗೆ ಮಾತಾಡ್ತೀಯಲ್ಲ. ಅಲ್ಲ, ಎದಕ್ಕಂತಾರೆ ಹೇಳ್ಬೇಕು. ಇದ್ರೆ ನಾನೇನು ಇಲ್ಲ ಅನ್ನಂಗಿಲ್ಲ ಬಿಡು, ಕೊಡ್ತಾನಿ. ಆದ್ರೆ ಅರ್ಜೆಂಟಾಗಿ ನನ್ನ ಕಡೆನೂ ಇಲ್ಲೀಗ ಬ್ಯಾಂಕ್ನಾಗಿಂದಾರ ತೆಗೆಸ್ಕೊಡ್ಬೇಕು ಅಂದ್ರೆ ಬ್ಯಾಂಕಿಂದ ಅದು ಏನೋ ಪ್ರಾಬ್ಲಮ್ ಆಗ್ಬಿಟ್ಟತಿ. ಅದು ಫೋನ್ಪೇದು ರೊಕ್ಕ ಬರಂಗೂ ಇಲ್ಲ ಹೋಗಂಗಿಲ್ಲ. ಅದು ರಿಪೇರಿ ಆಗ ಮಟ ಬ್ಯಾಂಕಿಂದ ರೊಕ್ಕ ತಗೊಳಕ್ಕೂ ಬರಂಗಿಲ್ಲ ಅಂತ. ಅದೇನೋ ಪ್ರೊಸೀಜರ್ ಅಂತ. ಅದು ಒಂದು ದೊಡ್ಡ ತಲೆ ಬ್ಯಾನ್ ಆಗ್ಬಿಟ್ಟತಿ. ಇತ್ತಾಗ APMC ಈಗ ರೊಕ್ಕನೂ ಬಂದಿಲ್ಲ. ಎಲ್ಲಿಂದ ಕೊಡ್ಬೇಕು? ಕೊಡು ಅಂದ್ರ ಅದ ಎದಕ್ಕಂತಾರ ಹೇಳಿದ್ರ ಅಡ್ಜಸ್ಟ್ ಮಾಡಕ್ ಬರ್ತತಿ. ಹಂಗಲ್ರಿ ಪಾಪ, ಎದಕ್ಕರ ಇರ್ಲಿ. ಅವರು ಒಂದ್ ಬೆಳಿಗ್ಗೆಯಿಂದ ಮುಖ ಎಲಿಸ್ಕೊಂಡ ಕುಂತಾರ. ಒಟ್ಟ ಲವಲವಿಕೆ ಇಲ್ಲ ಅವ್ರ ಮುಖದ ಮೇಲೆ. ಎದಕ್ಕ ಏನ ಕೊಟ್ಟು ಬಿಡ್ರಿ. ಇವತ್ತು ಬೆಳಿಗ್ಗೆ ಯಾರ ಬಂದಿದ್ರಿ? ಅವರು ಉದ್ದನ ಕುಂಕುಮ ಹಚ್ಕೊಂಡು ಕೋಟ್ ಗೀಟ್ ಹಾಕೊಂಡು ಬಂದಿದ್ರಿ. ಒಬ್ರು ಹೆಣ್ಮಗಳು ಸೀರೆ ಉಟ್ಕೊಂಡಿದ್ರು, ಮೇಲೆ ಕೋಟ್ ಹಾಕೊಂಡಿದ್ರಿ ಅವರು. ಅವ್ರು ಬಂದಿದ್ರು. ಅವ್ರು ಬಂದು ಹೋದಾಗಿಂದ ಅತ್ತಿಯರ ಮುಖ ಅನ್ನೋದು ಇಷ್ಟ ಮಾಡ್ಯಾರ ಅವ್ರು ಪಾಪ. ಎದಕ್ಕ ಏನ ಇಸ್ಕೊಂಡಿದ್ರ ಏನ ಕೊಡುದೈತ ಏನ ಕೊಟ್ಟು ಬಿಡ್ರಿ ಹೋಗ್ಲಿ. ಪಾಪ ಅತ್ತಿಯರ ಹಂಗೆ ಮಾಡಬೇಡ್ರಿ. ಹೌದಾ? ಅವ್ರು ಯಾರವರು? ಕೋಟು ಸೀರೆ ಏನ ಕುಂತಿ? ಯಾರವರು? ಅವ್ರ ಹೆಸರು ಗೊತ್ತನು? ಇಲ್ರಿಪ್ಪ, ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಅವ್ರಿಗ ನಾನು ನೋಡೇ ಇಲ್ರಿ, ಇದ ಫಸ್ಟ್ ನೋಡಿದ್ದು. ಹೌದಾ? ಯಾರಿರ್ಬೋದು? ವಿಚಾರ ಮಾಡ್ತೀನಿ ತಗೋ. ನಾನು ಏನು ರೊಕ್ಕದ ವಿಚಾರ ನಾ ಮಾಡ್ತೀನಿ, ನೀನು ನಾಷ್ಟ ಮಾಡು. ನಂಗರ ಸಾಕಾತು, ನಾ ಮಕ್ಕೊಂತೀನಿ ನೋಡು. ಹ್ಞೂ ರೀ, ಮಕ್ಕೋರಿ. ನಾನು ಸ್ವಲ್ಪ ಅವಲಕ್ಕಿ ಅತ್ತಿಯವ್ರಿಗೆ ಕೊಟ್ಟು ನಾನು ತಿಂದು ಬರ್ತೇನೆ. ಹೋಗ್ರಿ. ಅಲ್ಲ, ಚಾ ಇತ್ತು. ಅಯ್ಯೋ, ರೂಮ್ನಾಗ ಓಟ್ ಮಕ್ಕಂತಾನೆ, ಅಡ್ಡಾಕ್ತೀನಿ. ಅಲ್ಲೇ ತಗೊಂಬ, ಅಲ್ಲೇ ಕುಡ್ದು ಮಕ್ಕಂಬಿಡ್ತಾನೆ. ಆಯ್ತು ತಗೋರಿ, ಸೋಸಿ ತಗೊಂಬರ್ತೇನೆ ಅಲ್ಲೇ. ಪಾಪ ನಮ್ಮ ಅತ್ತಿಯರು ಯಾಕ ಏನ ಮುಖ ಅನ್ನೋದು ಇಳಿಸಿ ಕುಂತು ಬಿಟ್ಟಾರ ಬೆಳಿಗ್ಗೆಯಿಂದನ. ಇದು ಅವಲಕ್ಕಿ ಪಾಪ ಕೊಟ್ಟರೆ ತಿಂತಾರೇನಿಲ್ಲ, ತೆಗೆದಿಟ್ಬಿಡ್ತೇನೆ. ಆಮೇಲೆ ತಿಂದ್ರೆ ತಿನ್ನವಲ್ಲಕ್ಕ. ನಾನು ರೂಮ್ಗೆ ಹೋಗಿ ತಿಂದ್ಬಿಡ್ತೇನೆ. ಒಬ್ಬಕ್ಕೆ ಏನು ಕುಂದಿರ್ಲಿ ಇಲ್ಲಿ. ಇವ ನನ್ನ ಕಾಲು. ಏನು ಮಾಡ್ಬೇಕಾತ ಇವ ನೋಡಿದ್ರೆ 5,000 ರೂಪಾಯಿ ಕೊಡುವಲ್ಲ. ಎದ್ದೋಗಿ ಎಲ್ಲಿಂದ ತಂದಾರ ಕೊಡ್ಬೇಕು ಅಂದ್ರೆ ನನಗೂ ಕಾಲು ನೋವು. ಯಾರ ಕಡೆಯಾರ ಸಾಲ ಮಾಡ್ಲೇನು ಅಂದ್ರೆ ಕೊಡೋಂಥವ್ರು ಯಾರೂ ಇಲ್ಲ. ಎಲ್ಲ ಈ ನನ್ನ ಸೊಸಿ ಕಾಲ್ಗುಣಕ್ಕ ನೋಡು, ಎಲ್ಲ ಈಕಿಂದನ ಆಗಿದ್ದು. ಈಕಿ ಕಾಲಿಟ್ಟ ಮೇಲೆ ನಮಗೆ ರೊಕ್ಕದ ಬರ ಬಂದಿದ್ದು. ಮೊದ್ಲೆಲ್ಲ ನನ್ನ ಮಗ 2 ಜೇಬು ತುಂಬ ರೊಕ್ಕ ಇಟ್ಕೊಂಡು ತಿರುಗ್ತಿದ್ದ. ಈಗ ಬರೀ 5,000 ರೂಪಾಯಿಕ ಇಲ್ಲ ಅನ್ನಕುಂತಾನೆ ಹೆತ್ತ ತಾಯಿಗ ಎಲ್ಲ ಈಕೆ ಬೆಣ್ಲಿ ಕಲಿಸ್ಕೊಟ್ಟ. ಇಲ್ಲಂದ್ರೆ ನನ್ನ ಮಗ ನನಗ ಎಂದೂ ಇಲ್ಲ ಅಂದಿಲ್ವಾ? ಎಂದೂ ಇಲ್ಲ ಅಂದಿಲ್ಲ ನೋಡು. ಪಾಪ ನನ್ನ ಮಗ ಈ ಬಿದಾಡಿ ಸೊಸಿ ನಾ ಕಟ್ಕೊಂಡ್ ಬಂದಿಂದೆ ನನ್ನ ಕೈಲಿ ಅನ್ನಿಸ್ಕೊಳಂಗಾದ. ಅಲ್ಲ, ಈ ಸಾಕ ಮಗ ನಾನು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನನ್ನ ಮೇಲೆ ಮಾಟ ಮರಡಿ ಮಾಡಿಸಿ ನಂಗೆ ಏನಾರ ಹೆಚ್ಚು ಕಡಿಮೆ ಮಾಡಿಬಿಟ್ರ ಏನು ಮಾಡೋದ ಏನು ಮಾಡ್ಬೇಕಾತ? ಏನಾರ ಮಾಡಕಬೇಕು. ಈ ನನ್ನ ಮಗ ಕಾಲಿಗೆ ಬಿದ್ದರ ಆಗಲಿ ಇಸ್ಕೋಬೇಕು 5,000 ರೂಪಾಯಿ. ಹೌದೌದು, ಈಗ ಅದೇನಂತಾರಲ್ಲ, ಬೀಸೋದೋಣಿಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರ. ಹಂಗಾಗೈತೆ ನನ್ನ ಬಾಳೆ. ಹೌದೌದು, ಈಗ ಹೆಂಗಾರ ಮಾಡಿ ಇಸ್ಕೋಬೇಕು.